ದೇವರ ವಾಕ್ಯ ಜೀವದ ವಾಕ್ಯ. ವಿಮೋಚನ ಕಾಂಡ 7 ವಾಕ್ಯ 20-25. ಮೋಶೆ ಮತ್ತು ಆರೋನರು ಸರ್ವೇಶ್ವರ ಸ್ವಾಮಿ ತಮಗೆ ಆಜ್ಞಾಪಿಸಿದಂತೆ ಮಾಡಿದರು. ಫರೋಹನ ಹಾಗೂ ಅವನ ಪರಿವಾರದ ಮುಂದೆ ಆರೋನನು ಕೋಲನ್ನು ಎತ್ತಿ ನದಿಯಲ್ಲಿರುವ ನೀರನ್ನು ಹೊಡೆದನು. ಅದೆಲ್ಲ ರಕ್ತಮಯವಾಯಿತು. ಅದರಲ್ಲಿದ್ದ ಮೀನುಗಳು ಸತ್ತು ಹೋದವು. ನದಿ ಹೊಲಸಾಗಿ ನಾರುತ್ತಿತ್ತು. ಈಜಿಪ್ಟಿನವರು ಅದರ ನೀರನ್ನು ಕುಡಿಯಲಾರದೆ ಹೋದರು. ಈಜಿಪ್ಟ್ ದೇಶವೆಲ್ಲ ರಕ್ತಮಯವಾಯಿತು. ಆದರೆ ಈಜಿಪ್ಟ್ ದೇಶದ ಮಾಟಗಾರರು ಕೂಡ ತಮ್ಮ ಮಂತ್ರತಂತ್ರಗಳಿಂದ ಅದೇ ರೀತಿ ಮಾಡಿದರು. ಆದ್ದರಿಂದ ಫರೋಹನ ಹೃದಯ ಕಠಿಣವಾಯಿತು. ಸರ್ವೇಶ್ವರ ಈ ಮೊದಲೇ ತಿಳಿಸಿದಂತೆ ಅವನು ಮೋಶೆ ಮತ್ತು ಆರೋನರ ಮಾತನ್ನು ಕೇಳದೆ ಹೋದನು. ಈ ಸೂಚಕ ಕಾರ್ಯವನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಫರೋಹನು ತನ್ನ ಅರಮನೆಗೆ ಹಿಂದಿರುಗಿದನು. ಈಜಿಪ್ಟಿನವರೆಲ್ಲರೂ ಆ ನದಿಯ ನೀರನ್ನು ಕುಡಿಯಲಾಗದೆ ಕುಡಿಯುವ ನೀರಿಗಾಗಿ ಅದರ ಸುತ್ತಲೂ ಅಗೆದರು. ಸರ್ವೇಶ್ವರ ನೈಲ್ ನದಿಯನ್ನು ಹೊಡೆದ ಮೇಲೆ 7 ದಿನಗಳು ಕಳೆದವು. ಆಮೇನ್. ಹಲ್ಲೆಲೂಯಾ. ದೇವರ ವಾಕ್ಯ ತಿಳಿಸುತ್ತದೆ, ಈಜಿಪ್ಟಿನಲ್ಲಿರುವ ಹೊಳೆ, ಕಾಲುವೆ, ಕೆರೆ, ಕೊಳ ಮೊದಲಾದ ನೀರಿರುವ ಎಲ್ಲ ಸ್ಥಳಗಳ ಮೇಲೆ ಆರೋನನು ಕೋಲು ಚಾಚಿ ಎಲ್ಲ ನೀರನ್ನು ರಕ್ತವನ್ನಾಗಿ ಮಾಡಿದರು. ಈಜಿಪ್ಟ್ ದೇಶದ ಮಂತ್ರತಂತ್ರ ಮಾಟಗಾರರು ಹಾಗೆಯೇ ಮಾಡಿದರು. ರಾಜನು ಮೋಶೆ ಮತ್ತು ಆರೋನರ ಮಾತನ್ನು ಕೇಳದೆ ಹೃದಯ ಕಠಿಣಪಡಿಸಿಕೊಂಡು ಸೂಚಕ ಕಾರ್ಯವನ್ನು ಗಣನೆಗೆ ತೆಗೆದುಕೊಳ್ಳದೆ ಅರಮನೆಗೆ ಹೋದನು. ದೇವರ ಸೂಚಕ ಕಾರ್ಯ ಗಣನೆಗೆ ತೆಗೆದುಕೊಳ್ಳಲಿಲ್ಲ. ದೇವರ ಮಾತಿಗೆ ಗೌರವವಿಲ್ಲ. ಎಷ್ಟೋ ಜನರು ದೇವರು ಹೇಳಿದ್ದನ್ನು ಗಮನವಿಲ್ಲದೆ ಗಣನೆಗೂ ಬಾರದೆ ದೇವರ ಮಾತಿಗೆ ವಿರುದ್ಧವಾಗಿ ಹೋಗುತ್ತಾರೆ. ಹೋದ ಮೇಲೆ ನಿನಗೆ ವಿರುದ್ಧವಾಗಿ ಪಿಡುಗುಗಳು ಆರಂಭವಾಗುತ್ತದೆ. ಯಾವುದೇ ಕೆಲಸ ಮಾಡಿದರೂ ಸೋಲನ್ನೇ ಕಾಣುತ್ತದೆ. ದೇವರ ವಿಷಯದಲ್ಲಿ ನಮ್ಮ ಹೃದಯ ಕಠಿಣ ಮಾಡಿಕೊಂಡರೆ ನಮಗೆ ಸೋಲಿನ ಸುರಿಮಳೆಯಾಗಿರುತ್ತದೆ. ಫರೋಹನ ಹೃದಯದಂತೆ ಮಾಡಿಕೊಂಡರೆ ನಾವು ಎಲ್ಲ ದರಿದ್ರಗಳನ್ನು ನೋಡಬೇಕಾಗುತ್ತದೆ. ನಾವು ನಮ್ಮ ಹೃದಯವನ್ನು ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ಒಪ್ಪಿಸಬೇಕು. ಕೀರ್ತನೆ 1 ವಾಕ್ಯ 1ರಲ್ಲಿ, ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ. ದೇವರ ವಾಕ್ಯ ತಿಳಿಸುತ್ತದೆ, ನಡೆಯದೆ, ಕೂರದೆ, ಕಾಲೂರದೆ ಎಂದು ತಿಳಿಸುತ್ತದೆ. ಆದರೆ ನಾವು ಏನು ಮಾಡುತ್ತಿದ್ದೇವೆ? ನಾವು ಏನನ್ನು ಮಾಡಬಾರದು ಎಂದು ದೇವರು ತಿಳಿಸುತ್ತಾರೋ ಅದನ್ನೇ ಮಾಡುತ್ತೇವೆ. ನಾವು ದೇವರ ವಾಕ್ಯದಲ್ಲಿ ನಮ್ಮನ್ನು ಸಿದ್ಧಗೊಳಿಸಬೇಕು. ದೇವರ ವಾಕ್ಯದಲ್ಲಿ ನಮ್ಮನ್ನು ಕಟ್ಟಬೇಕು. ನಮ್ಮನ್ನು ದೇವರಿಗಾಗಿ, ನೀತಿಗಾಗಿ, ಪರಿಶುದ್ಧತೆಗಾಗಿ ನಾವು ಜೀವಿಸಬೇಕು. ದೇವರ ಮೇಲೆ ಆಸಕ್ತಿ ಉಳ್ಳವರಾಗಬೇಕು. ದೇವರ ವಾಕ್ಯವನ್ನು ಅತ್ಯಾನಂದದಿ ಧ್ಯಾನಿಸಬೇಕು. ದೇವರ ಆಲೋಚನೆ ನಮ್ಮಲ್ಲಿ ಬರಬೇಕು. ದೇವರ ಮಾತಿಗೆ ವಿಧೇಯತೆ ನಮ್ಮಲ್ಲಿ ಬರಬೇಕು. ದೇವರು ನಮ್ಮ ತಲೆಯ ಮೇಲೆ ಆಶೀರ್ವಾದದ ಕಿರೀಟ ಇಟ್ಟಿದ್ದಾರೆ. ನಿನ್ನನ್ನು ನನ್ನನ್ನು ತಲೆಯಾಗಿ ಇಟ್ಟಿದ್ದಾರೆ. ಅಭಿವೃದ್ಧಿಪಡಿಸುತ್ತೇನೆ. ಶುಭ ಕೃಪೆ ನಿನ್ನನ್ನು ಹಿಂಬಾಲಿಸುತ್ತದೆ. ಹಲ್ಲೆಲೂಯಾ ಎಂದು ದೇವರು ಹೇಳಿದ್ದಾರೆ. ನೀನು ಆಶೀರ್ವಾದ ನಿಧಿಯಾಗುವೆ. ಎಲ್ಲ ವಿಧವಾದ ಆಶೀರ್ವಾದವನ್ನು ನಮಗಾಗಿ ಇಟ್ಟಿದ್ದಾರೆ. ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ನಮ್ಮ ಹೃದಯದಲ್ಲಿ ಮೊದಲ ಸ್ಥಾನ ನೀಡಬೇಕು. ಪ್ರೈಸ್ ದ ಲಾರ್ಡ್. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನಿವ,
ನನ್ನ ಕಾಯುವ ಕುರುಬನಿವ. ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ವಾಕ್ಯದ ಆಶೀರ್ವಾದ ಬೇಡಿಕೊಳ್ಳೋಣ. ಸ್ತೋತ್ರ ತಂದೆ, ಸ್ತೋತ್ರ ಅಪ್ಪ, ನಿಮ್ಮ ಜೀವವುಳ್ಳ ವಾಕ್ಯಕ್ಕೆ ಸ್ತೋತ್ರ. ಜೀವವುಳ್ಳ ವಾಕ್ಯದ ಆಶೀರ್ವಾದ ದಯಪಾಲಿಸಿದ ಯೇಸುವೆ ಸ್ತೋತ್ರ. ಮತ್ತಾಯ 17 ವಾಕ್ಯ 5. ಪೇತ್ರ ಇನ್ನೂ ಮಾತನಾಡುತ್ತಿರುವಾಗಲೇ ಪ್ರಕಾಶಮಾನವಾದ ಮೇಘವೊಂದು ಅವರನ್ನು ಆವರಿಸಿತು. ಆ ಮೇಘದಿಂದ ಒಂದು ವಾಣಿ, ಈತನು ನನ್ನ ಪುತ್ರನು, ನನಗೆ ಪರಮಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು, ಈತನ ಮಾತಿಗೆ ಕಿವಿಗೊಡಿ ಎಂದಿತು. ಆಮೇನ್, ಹಲ್ಲೆಲೂಯ. ಈತನ ಮಾತಿಗೆ ಕಿವಿಗೊಡಿರಿ, ಈತನ ಮಾತನ್ನು ಕೇಳಿರಿ. ವಾಕ್ಯವನ್ನು ಕೇಳುವಂತೆ ನಮ್ಮನ್ನು ಬಲಪಡಿಸಿ ಅಪ್ಪ. ನಿಮ್ಮ ಮಾತಿಗೆ ವಿಧೇಯರಾಗುವಂತೆ ನನ್ನನ್ನು ನಿನ್ನ ಹಸ್ತದಿಂದ ಹಿಡಿದು ನಡೆಸು. ನನ್ನ ಕಿವಿ ಪರಿಶುದ್ಧ ವಾಕ್ಯವನ್ನು ಕೇಳುವಂತೆ ನನಗೆ ಪೂರ್ಣ ಮನಸ್ಸನ್ನು ದಯಪಾಲಿಸು ತಂದೆ. ನಿಮ್ಮ ಪ್ರಿಯ ಮಗನ ಮಾತನ್ನು ಕೇಳುವಂತೆ ಕೈಗೊಂಡು ನಡೆಯುವಂತೆ ಅಪ್ಪ, ನಿಮ್ಮ ಅಪಾರವಾದ ಕೃಪೆ ನನ್ನ ಮೇಲೆ ಸುರಿಸು. ನಿಮ್ಮ ಕೃಪೆಗಾಗಿ ಸ್ತೋತ್ರ. ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಆಲ್ಮೈಟಿ ಗಾಡ್. ಥ್ಯಾಂಕ್ ಯು ಫೈರ್ ಆಫ್ ಗಾಡ್. ಥ್ಯಾಂಕ್ ಯು ಪವರ್ ಆಫ್ ಗಾಡ್. ಕೀರ್ತನೆಗಳು 77 ವಾಕ್ಯ 13-15. ಯೋರ್ ವೇ, ಓ ಗಾಡ್, is holy. What God is so great as your God? You are the God who works wonders. You have displayed your might among the peoples. With your strong arm you redeemed your people, the descendants of Jacob and Joseph. Amen. Alleluia.